ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಹೆಚ್ಚಿಗೆ ಮಾತನಾಡದ ಅಶೋಕ್. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಹೆಚ್ಚು ಮಾತನಾಡದ ವಿಪಕ್ಷ ನಾಯಕ ಅಶೋಕ್. ಹೀಗಾಗಿ ಅಶೋಕ್ ವಿರುದ್ಧ ಸುನೀಲ್ ಕುಮಾರ್, ಎಸ್ಆರ್ ವಿಶ್ವನಾಥ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಂಗ ತನಿಖೆ ಕೊಡಿ ಅಂತ ಹೇಳಲು ನಿಮಗೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀವು ಬಾಯಿ ಬಿಟ್ಟು ತನಿಖೆಗೆ ಕೇಳಲು ಆಗಲ್ವಾ ಅಂತ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿದ್ದು, ನಾನೇ ಮೊದಲಿಗೆ ತನಿಖೆಗೆ ಮಾತನಾಡಿದ್ದು ಅಂತ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಅಶೋಕ್ ನಡೆಗೆ ಶಾಸಕ ವಿಶ್ವನಾಥ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದು, ಸರ್ಕಾರದ ವಿರುದ್ಧ ಒಳ್ಳೆ ಅವಕಾಶ ಸಿಕ್ಕಿತು ಅಂತ ವಿಶ್ವನಾಥ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದ್ದು, ಒಂದ್ ಕಡೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರೆ ಮತ್ತೊಂದು ಕಡೆ ವಿಪಕ್ಷ ನಾಯಕ ಅಶೋಕ್ ಈ ವಿಚಾರದ ಬಗ್ಗೆ ಹೆಚ್ಚಿಗೆ ಮಾತನಾಡಿಲ್ಲ. ಹೀಗಾಗಿ ಒಂದಷ್ಟು ಜನ ರಾಜಕೀಯ ನಾಯಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡ್ತಾ ಇದೆ. ಸದನದಲ್ಲೂ ಕೂಡ ಈಗ ಈ ವಿಚಾರ ಸಾಕಷ್ಟು ಗದ್ದಲಕ್ಕೆ ಕಾರಣ ಆಗ್ತಿದೆ. ನನ್ನೊಟ್ಟಿಗೆ ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಶಾಸಕ ವಿಶ್ವನಾಥ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಒಂದು ಉತ್ತಮವಾದಂಥ ಅವಕಾಶವನ್ನು ಇವತ್ತು ಬಿಜೆಪಿ ಕೈ ಚೆಲ್ತು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆಡಳಿತ ಪಕ್ಷದ ಸಚಿವರೇ ಹನಿ ಟ್ರ್ಯಾಪ್ ವಿಚಾರವನ್ನು ಹೇಳ್ತಾರೆ, ನಾನು ಕೂಡ ಇದಕ್ಕೆ ಒಳಪಟ್ಟಿದ್ದೀನಿ ಎನ್ನುವಂಥ ಸ್ಪಷ್ಟತೆಯನ್ನು ಕೊಡ್ತಾರೆ. ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂಥ ಹಂತದಲ್ಲಿ ಬಿಜೆಪಿ ಎಲ್ಲೋ ಒಂದು ಕಡೆ ವಿಫಲ ಆಯಿತಾ ಅಂತ ಇವತ್ತು? ಇದೊಂದು ಉತ್ತಮ ಹೋರಾಟ ಮಾಡುವಂಥ ಅವಕಾಶ ಅನ್ನೋದಕ್ಕಿಂತಲೂ ಕೂಡ ಇದು ಎಲ್ಲ ಪಕ್ಷದ ಶಾಸಕರು ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತಕ್ಕಂಥ ವಿಚಾರ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಾವು ಏನೇ ಆಪಾದನೆ ಮಾಡಿದರೂ ಕೂಡ ಅದಕ್ಕೊಂದು ಅಷ್ಟೊಂದು ಮಹತ್ವ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಒಬ್ಬ ಆಡಳಿತ ಪಕ್ಷದ ಪ್ರಭಾವಿ ಸಚಿವರೇ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಏನೇನಾಗಿದೆ ಅಂತಕ್ಕಂಥ ನಾನು ವರದಿಯನ್ನು ಕೂಡ ನಾನು ಕೊಡ್ತೀನಿ. ಗೃಹ ಸಚಿವರು ಕೂಡ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ. ಮತ್ತು ಈ ಸದನದಲ್ಲಿರ್ತಕ್ಕಂಥ ಹೆಚ್ಚು ಕಮ್ಮಿ ಆ ಪಕ್ಷ ಈ ಪಕ್ಷದಲ್ಲಿ 48 ಜನಗಳ CD ಇದೆ. ಮೋಸ್ಟ್ಲಿ ಯಾರೋ ಕೆಲವರು CD ಫ್ಯಾಕ್ಟ್ರಿನೇ ಓಪನ್ ಮಾಡಿರ್ಬೋದು. ಇದನ್ನು ನೇರವಾಗಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಸದನದಲ್ಲಿ ಹೇಳಿರ್ತಕ್ಕಂಥದ್ದು, ಇಡೀ ರಾಜ್ಯದ ಜನತೆ ನೋಡಿರ್ತಕ್ಕಂಥದ್ದು. ನಾವು ಪೊಲಿಟಿಕಲಿ ಯೋಚನೆ ಮಾಡಿದರೆ ಕರೆಕ್ಟಾಗಿ ನಾವು ತೊಗೊಂಡಿದ್ರೆ ವಿರೋಧ ಪಕ್ಷವಾಗಿ ಇವತ್ತು ಆಡಳಿತ ಪಕ್ಷವನ್ನು ನೇರವಾಗಿ ನಾವು ಮುಜುಗರಕ್ಕೊಳ್ಬೋದಾಗಿತ್ತು. ಇದು ರಾಷ್ಟ್ರ ಮಟ್ಟದ ಸುದ್ದಿಯನ್ನು ಕೂಡ ಮಾಡ್ಬೋದಾಗಿತ್ತು. ನಾವೇನು ರಾಜಕಾರಣ ಮಾಡಬೇಕು ಅಂತಲ್ಲ, ಆದರೆ ಇವತ್ತು ಒಬ್ಬ ಪ್ರಭಾವಿ ಅವರ ಸಚಿವರನ್ನು ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಪ್ರಭಾವಿ ಶಾಸಕರನ್ನು ಮಣಿಸೋದಕ್ಕೆ ಈ ಥರದ ಒಂದು ಜಾಲವನ್ನು ಉಪಯೋಗಿಸಿ ಮಾಡ್ತಾವ್ರಲ್ಲ, ಇದಕ್ಕೆ ಬಲಿಯಾಗಿರ್ತಕ್ಕಂಥವ್ರು ಅನೇಕ ಜನ ಅವರೇ. ರಮೇಶ್ ಜಾರಕಿಹೊಳಿ ಇರ್ಬೋದು, ರೇವಣ್ಣವ್ರ ಕುಟುಂಬದವ್ರು ಇರ್ಬೋದು, ಇನ್ನೂ ಅನೇಕ ಶಾಸಕರು ಮತ್ತು ಅನೇಕ ಅಧಿಕಾರಿಗಳು ಕೂಡ ಈ ಒಂದು ಜಾಲದಲ್ಲಿ ಬಲಿಯಾಗಿ ದುಡ್ಡನ್ನು ಕಳ್ಕೊಂಡಿದ್ದಾರೆ, ಗೌರವವನ್ನು ಕಳ್ಕೊಂಡಿದ್ದಾರೆ, ಕೆಲವರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ಬೋದೇನೋ. ಸೊ ಈ ವಿಚಾರದಲ್ಲಿ ಇವತ್ತು ನನಗೂ ಬೇಜಾರಿದೆ, ನಮ್ಮ ಶಾಸಕರು ಕೂಡ ಬೇಜಾರಿದೆ. ಯಾರಿವತ್ತು ಸಮರ್ಥವಾಗಿ ಇದನ್ನು ವಿರೋಧ ಪಕ್ಷದ ನಾಯಕರುಗಳು ಏನಿದ್ರು ಅವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗಿತ್ತು.